Love to Lassi movie motion poster release. ಲವ್ ಟು ಲಸ್ಸಿಯ ಆಡಿಯೋ ಲಾಂಚ್ ಮತ್ತು ಬಿಡುಗಡೆ ಆಗ್ತಿದೆ. ಆಲ್ ದ ಬೆಸ್ಟ್. ಹೋಗ್ರಿ ಎಲ್ಲ ಸಪ್ತಗಿರಿ ಗೌಡ ಸರ್, ಥ್ಯಾಂಕ್ ಯು ಸೊ. ಮೊದಲಿಗೆ ಕಂಗ್ರಾಟ್ಸ್ ಹರಿ. ನನಗೆ ಯಾಕೆ ಇನ್ವೈಟ್ ಮಾಡ್ತಾ ಗೊತ್ತಾಗಿಲ್ಲ, ಆಮೇಲೆ ಡೈಲಾಗ್ ನೋಡಿದ್ರೆ ಗೊತ್ತಾಯ್ತು, ಅದಕ್ಕೆ ಮುಂಚೆ ಇನ್ವೈಟ್ ಮಾಡಿದೆ ಅಂತ ಅಂದ್ಕೊಂಡೆ. ಖಂಡಿತ ಒಬ್ಬ ಹೊಸ ತಂಡ, ನಾವು ಅದೆಲ್ಲ ಫೇಸ್ ಮಾಡಿ ಬಂದಿದ್ದೀವಿ. ಮೊದಲನೇ ಸಿನಿಮಾ ಒಂದು ಹೊರಟ ಲವ್ ಯು ಸಿನಿಮಾ, ಆ ಒಂದು ಸಂದರ್ಭದಲ್ಲೂ ನಮ್ಗೆ ಇದೇ ಒಂದು ಜೋಶು, ಇದೇ ಒಂದು ಹುಮ್ಮಸ್ಸಿತ್ತು ನಮಗೆಲ್ಲರಿಗೂ. ಯಾಕಂದರೆ ಮೊದಲನೇ ನಿರ್ದೇಶಕನಿಗೆ ಮೊದಲನೇ ಸಿನಿಮಾ ಒಂದು 10th ಇದ್ದಂಗೆ, ಅದು ಪಾಸ್ ಆದರೆ ಆಗಲೇಬೇಕು ಮಶ್ರೂಮ್ ಶೂಟ್. ಯಾಕಂದರೆ ಕಾಲೇಜಲ್ಲಿ ಫಸ್ಟ್ PU ಸೆಕೆಂಡ್ ಸ್ವಲ್ಪ ಹಂಗೆ ಹಿಂಗೆ ನಡೆಯುತ್ತೆ. ಒಬ್ಬ ನಿರ್ದೇಶಕರಿಗೆ ಮೊದಲನೇ ಸಿನಿಮಾ ಖಂಡಿತ ಒಂದು 10th ಎಕ್ಸಾಮ್ ಇದ್ದಂಗೆ, ಮಶ್ರೂಮ್ ಶೂಟ್ ಪಾಸ್ ಆಗಲೇಬೇಕು. ಸೊ ನಮಗೂ ಆ ಭಯ ಆಯಿತು ಹೊರಟ ಲವ್ ಮಾಡಿದಾಗ. ಯಾಕಂದರೆ ಫಸ್ಟ್ ಸಿನಿಮಾ ದಬಾಕ ಮಾಡ್ರೆ ಹೆಂಗಪ್ಪ ನಮ್ಮ ಲೈಫ್ ಅನ್ನೋದು ಖಂಡಿತ ನಮ್ಗೆ ಭಯ ಇತ್ತು. ಸೊ ದೇವ್ರ ದಯ ಗೆದ್ವಿ. ಸೊ ಅದೇ ಒಂದು ಹುರುಪು ಕಾಣ್ತಾ ಇದೆ. ಆಮೇಲೆ ಎಸ್ಪೆಷಲಿ ನಮ್ಮ ಕಲರಿಸ್ಟ್ C2C ಸ್ಟುಡಿಯೋ ಕಿಶೋರ್, ಸೊ ನಿಮ್ಮ ವರ್ಕು ಚೆನ್ನಾಗಿ ಕಾಣ್ತಿದೆ. ಮುಂದೆ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಆ್ಯಸ್ ಎ ಫ್ರೆಂಡಾಗಿ ಕೇಳ್ಕೊತೀನಿ. ಆಮೇಲೆ ನಮ್ಮ ನಾಯಕಿ ಹೆಸರು ಗೊತ್ತಿಲ್ಲ, ಬೇಜಾರು ಮಾಡ್ಕೊಂಬೇಡಿ, ಜೀವಿತಾ ಅವರ. ಸೊ ನಿಮ್ಗೆ ಒಳ್ಳೇದಾಗಲಿ. ಆಮೇಲೆ ಆರ್ಯ, ನಿಮ್ಗೆ ಒಳ್ಳೇದಾಗಲಿ. ಯಾಕಂದ್ರೆ ಜಾಸ್ತಿ ನನಗೆ ಟೆಕ್ನಿಷಿಯನ್ ಗೊತ್ತಿಲ್ಲ ನೇಮ್ಗಳು. ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಒಳ್ಳೇದಾಗಲಿ. ಯಾಕಂದರೆ ಇವತ್ತು ವರ್ಷಕ್ಕೆ ಸುಮಾರು ಒಂದು 250-300 ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದರಲ್ಲಿ ತುಂಬ ಜನಕ್ಕೆ ಊಟ ಸಿಗ್ತಾ ಇರೋದು ಟೆಕ್ನಿಷಿಯನ್ಗಳಿಗೆ ಹೊಸ ತಂಡದಿಂದ. ಯಾಕಂದರೆ ವರ್ಷಕ್ಕೆ ಒಂದು 5-6 ಸಿನಿಮಾ ದೊಡ್ಡ ಸಿನಿಮಾ ಬಂದರೆ ಅದರಲ್ಲಿ ಸುತ್ತೋರಿ ಸಿನಿಮಾ ಒಂದು 250 ಸಿನಿಮಾ ಹೊಸಬ್ರೆ. ಸೊ ಅವರಿಂದನೇ ತುಂಬ ಜನ ಇಂಡಸ್ಟ್ರಿ ಈಗಿದೆ. ಯಾಕಂದರೆ ಸೋಲುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ. ಬಟ್ ನಿರಂತರವಾಗಿ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಸಿನಿಮಾಗಳು ಸೋಲ್ತಾನೆ ಇದ್ದೀವಿ. ಸೊ ಎಲ್ಲರಿಗೂ ಪರಿಸ್ಥಿತಿ ಈಗ ಇಂಡಸ್ಟ್ರಿ ನಿಮ್ಗೆಲ್ಲರಿಗೂ ಗೊತ್ತು. ಆದರೂ ಒಂದು ನಂಬಿಕೆ ಇಲ್ಲ, ಈ ಸಿನಿಮಾ ಇದು ವರ್ಕ್ ಆಗುತ್ತೆ ಅಂತ. ಒಂಥರ ಹೆಂಗೆ ಅಂದರೆ ಒಬ್ಬ ನಿರ್ದೇಶಕ ಈ ಮಾತು ಹೇಳಬಾರ್ದು, ಆದರೂ ಹೇಳಬೇಕು. ಒಂಥರ ಲಕ್ಕಿ ಡಿಪ್ ಆಗ್ಬಿಟ್ಟಿದೆ ಇಲ್ಲಿ. ಲಕ್ಕಿ ಪೇಪರ್ ಇಡ್ತೀವಲ್ಲ, ಒಂದು 300 ಚೀಟಿಲಿ ಅದರಲ್ಲಿ ಆಡಿಯನ್ಸ್ ಒಂದು ಚೀಟಿ ಇರ್ತಾನೆ, ಅದು ಸಕ್ಸಸ್ ಚೀಟಿ. ಸೊ ಎಲ್ಲರಲ್ಲೂ ಆ ಚೀಟಿ ನಂದಾಗಿರ್ಬೇಕು ಅಂತ ಎಲ್ಲ ಎಫರ್ಟ್ ಹಾಕ್ತೀವಿ. ಸೊ ಸೋತಿರೋ ಸಿನಿಮಾ ಕೆಟ್ಟ ಸಿನಿಮಾ ಅಲ್ಲ, ಗೆದ್ದಿರೋ ಸಿನಿಮಾನು. ಯಾಕಂದರೆ ಇಲ್ಲಿ ಏನಾಗಿದೆ ಅಂದರೆ 200 ಸಿನಿಮಾದಲ್ಲಿ ಒಂದು 4 ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂದಾಗ 200 ಸಿನಿಮಾನು ಯಾವುದು ಕಳಪೆ ಸಿನಿಮಾ ಅಂತ ನಾವು ತೆಗೆದಾಕಲ್ಲ. ಇಷ್ಟೊಂದು ತುಂಬ ಎಕ್ಸಾಂಪಲ್ಗಳಿದೆ. ನನ್ನ ನೋಡಿದಂಗೆ ಶಾಖಾಹಾರಿ ಇರ್ಬೋದು, ಸುಮಾರು ಈ ಥರ ಸಿನಿಮಾಗಳು ತುಂಬ ಎಫೆಕ್ಟಿವ್ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಆದರೂ ಕೂಡ ಅದು ಒಂದಿನನೇ ಬೇಕು ಚರ್ಚೆಗೆ, ಎಲ್ಲಿಂದ ಹೇಗೆ ಏನಾಯಿತು ಅಂತ. ಬಟ್ ಆದರೂ ಕೂಡ ಒಂದು ನಂಬಿಕೆಯಿಂದ ಸಿನಿಮಾ ಮಾಡ್ತಾನೆ ಇರ್ತೀವಿ, ಜನ ಇವತ್ತಲ್ಲ ನಾಳೆ ಕೈ ಹಿಡಿತಾರೆ ಅಂತ. ಸೊ ಜನ ಬರ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ. ಖಂಡಿತ ಜನರದೇನು ತಪ್ಪಿಲ್ಲ. ಸಿನಿಮಾ ಖಂಡಿತ ಇಷ್ಟ ಆದರೆ ಮೌತ್ ಟಾಕಿಂದ ಹೋಗುತ್ತೆ ಅಂತ ನನ್ನ ನಂಬಿಕೆ. ನಾವು ಏನೇ ಪಬ್ಲಿಸಿಟಿ ಮಾಡಿದ್ರು ಒಳಗಡೆ ಊರಣ ಅಂತ ಏನು ಹೇಳ್ತೀವಿ, ಅದು ಕ್ವಾಲಿಟಿ ಕಂಟೆಂಟು ಜನಗಳಿಗೆ ಇಷ್ಟ ಆದರೆ ಅವರೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ ನಾವು ಏನೇ ಕನೆಕ್ಟ್ ಮಾಡಿದ್ರು ಅವ್ರು ಕನೆಕ್ಟು ಆಗಲ್ಲ, ಕಲೆಕ್ಷನು ಆಗಲ್ಲ. ಇದು ನನ್ನ ಒಪಿನಿಯನ್. ಸೊ ಲವ್ ಟು ಲಸ್ಸಿ ಒಳ್ಳೆ ಯಶಸ್ಸಾಗಲಿ. ಹರಿ, ನಿಮ್ಮ ಟೀಮ್ ಮತ್ತೆ ಒಂದು ಯಶಸ್ಸಿನ ತುದಿಗಳಲ್ಲಿ ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀ ಸರ್. ದಯಮಾಡಿ ಇಲ್ಲೇ ಇರಬೇಕು. ನಮ್ಮ ಸಿನಿಮಾ ತಂಡದ ವತಿಯಿಂದ ಒಂದು ಪುಟ್ಟ ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ. ಶ್ರೀ ಸರ್ ದಯವಿಟ್ಟು ಇಲ್ಲೇ ಇರಬೇಕು. ಆರ್ಯನ್, ಜೀವಿತಾ ಮೇಡಮ್, ಭಾರತಿ ಅವರು ನೀವು ಜಾಯ್ನ್ ಆಗಿ ಒಂದು ಗೌರವ ಸಮರ್ಪಣೆ. ಥ್ಯಾಂಕ್ ಯು ಸೋ ಮಚ್ ಶ್ರೀ ಸರ್. ಲವ್ ಟು ಲಸ್ಸಿ, ಆಕ್ಚುಲಿ ತಮ್ಮ ಸಿನಿಮಾ ಶಬರಿ ಕೂಡ ಬರೋದಿದೆ. ಆ ಕೆಲಸದಲ್ಲಿ ಬ್ಯುಸಿ ಇದ್ರು ಕೂಡ ಹರಿ ಅವ್ರು ಕರೆದಿದ್ದಾರೆ ಅಂತ ಹೇಳಿ ಬಹಳ ಪ್ರೀತಿಯಿಂದ ಸರ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಹೀಗೆ ಇಲ್ಲಿ ನಮ್ಮ ಸಿನಿಮಾಗೆ ಅಂತ ಹೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದೀಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಸಪ್ತಗಿರಿ ಗೌಡ ಸರ್ನ. ಸರ್ ಯೂಶಲಿ ಸಮಾಜ ಸೇವೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಪೊಲಿಟಿಕಲ್ ಇವೆಂಟ್ಸ್ ಅಲ್ಲಿ ಜಾಸ್ತಿ ಇರ್ತಾರೆ. ಸೊ ಇವತ್ತು ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೇಗನ್ಸುತ್ತೆ ಅಂತ ಸರ್ನ ಕೇಳಬೇಕು.
ಸರ್ ಲವ್ ಟು ಲಸ್ಸಿ ನೋಡಿದ್ರಿ, ಹೇಗೆ ಅನ್ನಿಸ್ತು ಟ್ರೇಲರ್? ಸಾರಿ, ನಿಜ, ನನಗೆ ಇದು ಮೊದಲನೇ ಅನುಭವ. ನಾನು ಯಾವುದಾದ್ರೂ ಒಂದು ಸಿನಿಮಾದ ಟೀಸರ್ ರಿಲೀಸಿಗೆ ಬಂದಿರತಕ್ಕಂಥದ್ದು. ನಮಗೂ ಇದಕ್ಕೂ ಸಂಬಂಧ ಕಡಿಮೆ, ಆದರೆ ಜನ ಅಂತೂ ನೀವು ಅದೇ ಥರ ನಾಟಕ ಮಾಡ್ತೀರಾ ಅಂತ ನಮ್ಮನ್ನು ಹೇಳೋದು ನಿಜ. ಪರದೆ ಮೇಲೆ ಮಾಡ್ತೀವಿ ನಾವು, ಪರದೆ ಮುಂದೆ ಮಾಡ್ತಕ್ಕಂಥದ್ದು. ಲವ್ ಟು ಲಸ್ಸಿ ಎರಡೂ ಸಿಹಿ ಆಗಿರ್ತಕ್ಕಂಥ ಪದಗಳನ್ನ ಜೋಡಿಸಿ ಭಾಳ ಒಂದು ಒಳ್ಳೆಯ ಶೀರ್ಷಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಹರಿಪ್ರಾಣ ಅವರು ಭಾಳ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಕಾಣುತ್ತೆ ಟೀಸರ್ನಲ್ಲಿ. ನಾನು ಸಿನಿಮಾಗಳನ್ನ ನೋಡ್ತೀನಿ, ಕನ್ನಡ ಸಿನಿಮಾ ಆಗಿರ್ಬೋದು, ಇಂಗ್ಲೀಷು, ಹಿಂದಿ ಎಲ್ಲ ಸಿನಿಮಾಗಳನ್ನೂ ನೋಡ್ತೀನಿ. ಈ ಸಿನಿಮಾದ ಟೀಸರ್ ನೋಡಿದಾಗ ಭಾಳ ಖುಷಿ ಆಯಿತು. ಒಂದು ನೈಜ ಕಥೆಯ ಆಧಾರಿತವಾಗಿರ್ತಕ್ಕಂಥ ಒಂದು ಕತೆ ಆಧರಿಸಿ ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಭಾರತಿ ಮೇಡಮ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಿನಿಮಾದ ನಿರ್ಮಾಪಕನ ಮಾಡಿ, ಮತ್ತು ಆರ್ಯನ್ ಅವರು ಮತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಹುಡುಗಿ ಜೀವಿತ ಪ್ರಭಾಕರ್ ಅವರು ಒಂದು ಹೊಸ ಪ್ರತಿಭೆ. ಇದಕ್ಕೆ ಮುಂಚೆನೂ ಕೂಡ ಒಂದು ಸಿನಿಮಾ ಮಾಡಿ ಅದರಲ್ಲಿ ಚೆನ್ನಾಗಿ ಏಳಿಗೆಯನ್ನು ಕಂಡಿರ್ತಕ್ಕಂಥವ್ರು. ಈಗ ಕೂಡ ಈ ಸಿನಿಮಾದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಖುಷಿ ತಂದಿರ್ತಕ್ಕಂಥದ್ದು ನನಗೆ. ಅದೇ ರೀತಿ ಹೊಸ ಹೊಸ ಪ್ರತಿಭೆಗಳು ಬರಬೇಕು, ಮತ್ತು ಹೊಸ ಒಂದು ಅವಕಾಶಗಳು ಹೊಸಬ್ರಿಗೆ ಸಿಗಬೇಕು. ಮತ್ತು ಏನಾಗುತ್ತೆ, ಒಂದೇ ರೀತಿ ಕಥೆಗಳು ಬರ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಡಿಫ್ರೆಂಟಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಮತ್ತು ಹೊಸದಾಗಿರ್ತಕ್ಕಂಥ ಅಂದರೆ ಈಗಿನ ಜೆನ್ಸಿ ಅಂತ ಏನು ಕರಿತೀವಿ, ಅವ್ರಿಗೆ ಇವಾಗ ಅವರು ಇಷ್ಟಪಡೋ ಅಂಥದ್ದೇ ಬೇರೆ, ನಾವು ಇಷ್ಟಪಡೋವಂಥದ್ದೇ ಬೇರೆ. ಇದು ಸಿನಿಮಾ ನಾನು ಇವಾಗ ಟೀಸರ್ ನೋಡಿದಾಗ ಎಲ್ಲ ವರ್ಗದ ಜನರು ಕೂಡ ಇಷ್ಟಪಡ್ತಾರೆ ಅಂತ ಒಂದು ಭಾವನೆ ಕಾಣುತ್ತೆ ನನಗೆ. ಇನ್ನು ಸಿನಿಮಾ ಪರದೆ ಮೇಲೆ ಬರಬೇಕು, ಅವ್ರಿಗೆ ಎಲ್ಲ ರೀತಿ ಯಶಸ್ಸು ಕಾಣಲಿ. ಈ ಪಿಕ್ಚರು 100 ದಿನಗಳ ಕಾಲ ಓಡಿ ಅವ್ರಿಗೆ ಇನ್ನಷ್ಟು ಪ್ರತಿಭೆಗಳನ್ನ ಹೊರಗಡೆ ಬರ್ತಕ್ಕಂಥದ್ದು ಒಳ್ಳೇದಾಗಲಿ ಅಂತ ಹೇಳ್ತಾ, ನನಗೆ ಇವತ್ತು ಕರೆಸಿದ್ರಿ. ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸಪ್ತಗಿರಿ ಗೌಡ ಸರ್. ದಯಮಾಡಿ ಇಲ್ಲೇ ಇರಬೇಕು. ಬರ್ಮಾಡ್ಕೊಳ್ಳೋಣ ನಮ್ಮ ಕಲರಿಸ್ಟ್ ಕಿಶೋರ್ ಅವರನ್ನ, ಸಂಗೀತ ನಿರ್ದೇಶಕರಾಗಿರುವಂತಹ ವಿನು ಮನಸ್ಸು ಅವರನ್ನ, ಹಾಗೆ ತಾರಾ ಅವರು ದಯಮಾಡಿ ವೇದಿಕೆಗೆ ಬಂದು ಸಪ್ತಗಿರಿ ಗೌಡ ಸರ್ನ ಫೆಲಿಸಿಟೇಟ್ ಮಾಡಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ. ವಿನು ಮನಸ್ಸು ಸರ್ ಬನ್ನಿ. ನಮ್ಮ ಕಲರಿಸ್ಟ್ ಕಿಶೋರ್ ಅವರು ದಯಮಾಡಿ ಬನ್ನಿ ಪ್ಲೀಸ್. ಕಿಶೋರ್ ಸರ್, ಎಸ್, ಥ್ಯಾಂಕ್ ಯು ಸೋ ಮಚ್ ಸಪ್ತಗಿರಿ ಗೌಡ ಸರ್. ತಮ್ಮ ಸಹಕಾರ ಹೀಗೆ ಇಲ್ಲಿ ಇನ್ನೂ ಜಾಸ್ತಿ ಸಿನಿಮಾಗಳನ್ನ ನೋಡಿ ನಮ್ಮ ಕನ್ನಡ ಚಿತ್ರರಂಗ ಜೊತೆ ತಾವು ಕೂಡ ನಿಲ್ಲಿ ಅಂತ ಆಶಿಸ್ತೇವೆ. ಆಲ್ ದಿ ವೆರಿ ಬೆಸ್ಟ್ ಟು ಯು ಸರ್. ತಮ್ಮ ಜನಪರ ಸೇವೆ ಇದೇ ರೀತಿ ಮುಂದುವರಿತಿರ್ಲಿ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿನು ಮನಸ್ಸು ಸರ್ ಇಲ್ಲೇ ಇದ್ಬಿಡಿ, ನಿಮ್ನೆ ಮಾತಾಡಿಸ್ತೀನಿ. ಆಡಿಯೋ ಲಾಂಚ್ ಅಲ್ವಾ ಇವತ್ತು ಸರ್, ಹೆಂಗೂ ಮಾತಾಡೋದು ಒಂದೇ ವಾಕ್ಯ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವಿನು ಮನಸ್ಸು ಸರ್, 2 ಹಾಡು ಇವತ್ತು ಬಿಡುಗಡೆ ಆಯಿತು. ಲವ್ ಟು ಲಸ್ಸಿ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸಿನಿಮಾದ 4 ಹಾಡುಗಳಿದೆ, ಶಾಯರಿಗಳು ಒಂದು 14-15 ಶಾಯರಿಗಳಿದೆ. ಚೆನ್ನಾಗಿದೆ. ನಿರ್ದೇಶಕರು ಸಂಭಾಷಣೆ ತುಂಬ ಚೆನ್ನಾಗಿದೆ ಸಿನಿಮಾ. ಅದೇ ಖುಷಿ ಕೊಡುತ್ತೆ ನನಗೆ. ಅವರು ಸಂಭಾಷಣೆ ಬರೆಯೋದು ರೀತಿ ಇಲ್ಲ, ಶಾಯರಿಗಳು ಸರ್. 1 ನಿಮಿಷ ಮೈಕ್ ಹಿಂಗೆ ಇಟ್ಕೊಳ್ಳಿ ಸರ್. ಓಕೆ ಸರ್. ಫುಲ್ ಹೋದ್ರೆ ಕೇಳಿಸಲ್ಲ ಸರ್, ಸ್ವಲ್ಪ ಕೆಳಗೆ ಮಾಡಬೇಕು. ಓಕೆ, ಅದೇ ಚೆನ್ನಾಗಿದೆ ಸರ್. ಇಡೀ ಸಿನಿಮಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇದೆ, ಈಗ ಹಾಡುಗಳು ಮುಗಿದೆ. ಇನ್ನೆಲ್ಲ ನಿರ್ದೇಶಕರು ಮಾತಾಡ್ತಾರೆ ಮುಗಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಹೌದು ಸರ್, ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್, 2 ಲವ್, 1 ಸ್ಯಾಡ್ ಇದೆ ಸರ್. ಇನ್ನು ಶಾಯರಿಗಳೆಲ್ಲ ಸಂದರ್ಭ ತಕ್ಕಾಗಿ ಹೋಗ್ತಾ ಹೋಗ್ಬೋದು ಸರ್ ಸಿನಿಮಾದಲ್ಲಿ. ಹೌದು ಸರ್. ಇಲ್ಲ, ನಿರ್ದೇಶಕರದೇ ರಚನೆ ಸರ್, ಅವ್ರದ್ದೇ ಸಾಹಿತ್ಯ, ಸಂಭಾಷಣೆ ಎಲ್ಲ ಕಂಪ್ಲೀಟ್ ಅವ್ರದ್ದೇ. 4 ಹಾಡು ಸರ್. ಹಾಂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ಹೇಳಿಲ್ವಾ ಶಾರ್ಟೆಸ್ಟ್ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ತೆ. ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ, ಮಾಧ್ಯಮ ಮಿತ್ರರು ಹಾಗೂ ನನ್ನ ಫ್ರೆಂಡ್ಸ್ಗಳು, ಆಮೇಲೆ ನನ್ನ ಕುಚುಕುಗಳು, ನನ್ನ ರಿಲೇಷನ್ಸು, ನನ್ನ ಹೆಂಡತಿ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಬಂದಿದ್ದಕ್ಕೆ.
ಆಮೇಲೆ ಮೇಡಮ್ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಯಾಕಂದ್ರೆ ತುಂಬ ದಿನ ಆಗಿತ್ತು ಸ್ಟೇಜ್ಗಳು ಹತ್ತಿ, ಒಂದು ತಿಂಗಳಾದ್ಮೇಲೆ ಮಾತಾಡಿ ಅಂದರೆ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾ ಟ್ರೂ ಲವ್ ಸ್ಟೋರಿ. ಇದನ್ನು ನಾನು ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ಆಗಿರೋ ಒಂದು ಲವ್ ಸ್ಟೋರಿನ ತಗೊಂಡು ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಪುತ್ತೂರು ಹುಡುಗನ್ನು ಬೆಂಗಳೂರು ಹುಡುಗಿನೂ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ, ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಲವ್ ಟು ಲಸ್ಸಿ ಅನ್ನೋದು ಎಲ್ರಿಗೂ ಅನ್ಸೋದು ಕೆಫೆ ಸ್ಟೋರಿ ಇರ್ಬೋದೇನೋ ಹಂಗೆ ಅಂತ. ಯಾವುದೇ ಕಾರಣಕ್ಕೂ ಕೆಫೆ ಸ್ಟೋರಿ ಅಂತೂ ಅಲ್ವೇ ಅಲ್ಲ. ಪ್ಯೂರ್ ಮೆಲೋಡಿ ಲವ್ ಡ್ರಾಮಾ ಇದೊಂದು. ಈ ಲವ್ ಸ್ಟೋರಿ ಅಂತ ಹೀರೋ, ಒರಿಜಿನಲ್ ಹೀರೋ ಯಾರು ಇರಬೇಕು ಅವರು ಕೂಡ ಇದ್ದಾರೆ, ಆ ಹುಡುಗಿನೂ ಕೂಡ ಇದೆ. ಪರ್ಮಿಷನ್ನೇ ತೊಗೊಂಡು ಶೂಟಿಂಗ್ ಮಾಡಿರೋವಂಥದ್ದು ನಾವು. ಕೆಲವೊಂದು ಶಾರಿಗಳೆಲ್ಲ ಇದೆ ಇದರಲ್ಲಿ, 4 ಸಾಂಗ್ ಇದೆ, ಅದ್ರ ಜೊತೆಗೆ 18 ಶಾರಿಗಳಿದೆ. ನಮ್ಮ ವಿನು ಮನಸ್ಸು ಸರ್ ತುಂಬ ಚೆನ್ನಾಗಿ ಒಂದು ಮ್ಯೂಸಿಕ್ನ ಮಾಡಿಕೊಟ್ಟಿದ್ದಾರೆ. ಇನ್ನು DI ಕಿಶೋರ್ ಕುಮಾರ್ ಅಕ್ಕಣ್ಣ ಅವರು ಅದ್ಭುತವಾಗಿ ನನಗೆ ಸಪೋರ್ಟನ್ನು ಮಾಡಿ C2C ಸ್ಟುಡಿಯೋ ಕಡೆಯಿಂದ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಲರಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ನೆಚ್ಚಿನ ಗುರುಗಳು ಹೊರಟ ಶ್ರೀ ಸರ್ ಬಂದಿರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅವರನ್ನು ನಾನು ಸುಮಾರು 2008-09 ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಭೇಟಿಯಾಗಿದ್ದು, ಅಲ್ಲಿಂದ ಶುರುವಾಗಿರೋದು. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಮುಖಂಡರಾದಂಥ ಸಪ್ತಗಿರಿ ಗೌರವರು ಬಂದಿದ್ದಾರೆ, ನನಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟು. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ತುಂಬ ಶಾರ್ಟ್ ಪೀರಿಯಡಲ್ಲಿ ಶೂಟಿಂಗ್ ಮುಗಿಸಿರೋವಂಥದ್ದು. ಜಸ್ಟ್ ಒಂದು 25 ಡೇಸಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಎಷ್ಟು ಬೇಗ ಮುಗಿಸಿದ್ವಿ ಅಂತ ಗೊತ್ತಿಲ್ಲ. ಲೊಕೇಶನ್ ಎಲ್ಲ ಜಸ್ಟ್ 5 to 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಲೊಕೇಶನ್ ಎಲ್ಲ ಹುಡ್ಕೊಂಡ್ಬಿಟ್ಟಿದ್ವಿ. ಬೇಗ ಶೂಟಿಂಗ್ ಮುಗೀತು. ಯಾವುದೇ ನೈಟ್ ಶೂಟ್ಗಳು ಜಾಸ್ತಿ ಇರಲಿಲ್ಲ, ಏನಿರಲಿಲ್ಲ. ಎಲ್ಲ ಪುತ್ತೂರು, ಸುಳ್ಳಿ ಆ ಕಡೆನೇ ಕೂಡ ಶೂಟ್ ಮಾಡಿದಂಥದ್ದು ಪ್ರತಿಯೊಂದನ್ನು ಕೂಡ. ಆದರೆ ಆರ್ಯನು, ಜೀವಿತ ಅವರು ನನಗೆ ತುಂಬ ಕಾಟ ಕೊಟ್ಟರು, ಅದ್ರ ಜೊತೆ ಚೆನ್ನಾಗಿ ಸಾಥು ಕೂಡ ಕೊಟ್ಟರು. ಜೀವಿತ 12 ದಿನ ಬರೀ ಅಳೋದೇ ಆಗೋಗಿತ್ತು. ಬಂದ್ಬಿಟ್ಟು ಕೇಳೋರು, ಸಾರ್ ಇವತ್ತಾದ್ರೂ ನಗ್ಬೋದಾ, ಬರೀ ಅಳೋ ಸೀನೆ ತೆಗಿತಾ ಇದ್ದೀರಾ ಅಂತ. ಇವಾಗ ನಗಿಸ್ತಾ ಇದ್ದೀನಿ, ನಗಮ್ಮ ಆಯ್ತು ಈಗಾದರೂ. ಇನ್ನು ಆರ್ಯನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ನಾಯಕ. ಮುಂದೊಂದು ದಿನ ತುಂಬ ಚೆನ್ನಾಗಿ ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಇದ್ದಿದ್ದು 25 ದಿನ ಶೂಟಿಂಗಲ್ಲೂ ಕೂಡ ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿರೋ ಮನುಷ್ಯ ಅವರು. ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿದ್ದಾರೆ. ತುಂಬ ಒಳ್ಳೆ ಆರ್ಟಿಸ್ಟ್ಗಳು. ಇನ್ನು ನಮ್ಮ ಜಗನ್ ಇದ್ದಾರೆ, ತಾರಾ ಮೇಡಮ್ ಇದ್ದಾರೆ, ಇವರೆಲ್ಲ. ಮತ್ತು ನಮ್ಮ ವೈಷ್ಣವಿ ಒಳ್ಳೆ ಡ್ಯಾನ್ಸರ್ ಕೂಡ ಅವರಿದ್ದಾರೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡಿದ್ದೀವಿ. ಎಲ್ಲರೂ ಕೂಡ 1-2 ಸಿನಿಮಾ ಮಾಡಿ ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ಕಲಾವಿದರುಗಳನ್ನ ಹಾಕೊಂಡು ಮಾಡಿದ್ದೀವಿ. ಇನ್ನು ನನಗೆ ಸಂಪೂರ್ಣ ಸಪೋರ್ಟು ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿರೋದು, ಭಾರತಿ ಅಮ್ಮ ಅವ್ರ ಕಡೆಯಿಂದ, ಹಾಗೆ ಗೀತಮ್ಮ ಅವ್ರ ಕಡೆಯಿಂದ ಕೂಡ ಸಪೋರ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಇದು 2006-07 ನಡೆದಿರೋಂಥ ಘಟನೆ. ಅದೇ ಇನ್ಸಿಡೆಂಟ್ ಸರ್, ಏನಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಒಂಚೂರು ಚೇಂಜ್ ಮಾಡ್ಕೊಂಡು, ಜಸ್ಟ್ ಒಂದು 2 ಮಿನಿಟ್ಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಇನ್ನೆಲ್ಲ ಸೇಮ್ ಟು ಸೇಮ್ ಅದೇ ಇನ್ಸಿಡೆಂಟ್, ಏನೂ ಚೇಂಜ್ ಆಗಿಲ್ಲ. ಹೌದು ಟ್ರಾಜಿಡಿ ಲವ್ ಸ್ಟೋರಿನೇ. ಇಲ್ಲ, ತಗೊಳ್ಳೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ ಸರ್. ಹೆಣ್ಣು ಮಣ್ಣು ಮಣ್ಣು ಅಂತ ಪರ್ಮಿಷನ್ ತಗೊಳ್ಳೇಬೇಕು ನಾವು. ಅವ್ರ 3 ಜನದ ಹತ್ರನೂ ಏನು ಮಾಡೋಕ್ಕಾಗಲ್ಲ. ಏನು ಬಂದರೂ ಪರ್ಮಿಷನ್ ಸರ್. ಇನ್ನೇನು ಮುಗಿಯೋ ಸ್ಟೇಜಲ್ಲಿದೆ, ಆಗಸ್ಟಿಗೆ ಬರ್ತೀವಿ ಸರ್. ಇಲ್ಲ ಹಾಗೇನಿಲ್ಲ ಸರ್, ಯಾವ ರೀತಿ ಕಂಡೀಷನ್ ಏನಿಲ್ಲ. ಅದೇ ಬೋತ್ ಆರ್ ನನ್ನ ಫ್ರೆಂಡ್ಸು, ತುಂಬ ಒಳ್ಳೆ ಫ್ರೆಂಡ್ಸು. ಹಾಗಾಗಿ ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಆಗಿರೋ ಒಂದು ಅನುಭವನ ಮಾಡಿರೋದು ಸರ್. ಇಲ್ಲ ಆ ಥರ ಏನಿಲ್ಲ ಸರ್. ಪ್ರತಿಯೊಂದು ಒಂದು ಶಾರ್ಟ್ ಇಡಬೇಕಾದ್ರೂ ಇದೇ ಥರ ಶಾರ್ಟು ಅಂತೇಳಿ ಅವ್ರಿಗೆ ಫೋಟೋನೇ ಕಳಿಸ್ಬಿಟ್ಟು ನಾನು ಶಾರ್ಟ್ ಇಟ್ಟಿದ್ದೀನಿ. ಆ ಥರ ಎಲ್ಲ ಮಾಡಿದ್ದೀನಿ. ಎಲ್ಲನೂ ಪ್ರತಿಯೊಂದು ಅವ್ರದ್ದೇ ಒರಿಜಿನಲ್ ಹೆಸರೇ ಎತ್ಕೊಂಡಿದ್ದೀನಿ. ಅವ್ರಿಗೆ ಪರ್ಮಿಷನ್ ಕೇಳಿ ನಾನು. ಅವೆಲ್ಲ ಏನು ತೊಂದರೆ ಏನಿಲ್ಲ, ಎಲ್ಲ ಲೀಗಲ್ ಆಗಿದೆ ಸರ್. ಇಲ್ಲ, ಇನ್ನೊಂದು ದಂಡತೀರ್ಥ ಅಂತ ಒಂದಿದೆ, ಅದು ಬ್ಯಾಕ್ ಟು ಬ್ಯಾಕ್. ಇವಾಗ ನೀವೇ ಕೂಡ ಎಲ್ಲರೂ ಬಂದೇ ಬರ್ತೀರಾ, ಅದಕ್ಕೂ ಕೂಡ ಬರಬೇಕು. ಈಗ ಬ್ಯಾಕ್ ಟು ಬ್ಯಾಕ್ ಅದನ್ನು ಕೂಡ ನೆಕ್ಸ್ಟ್ ಮಂತಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅದು ಕೂಡ ರಿಲೀಸ್ ಅಂತಕ್ಕೆಲ್ಲ ಬಂದು ನಿಂತಿದೆ. ಅದು ಫಸ್ಟ್ ಅದನ್ನೇ ಶೂಟ್ ಮುಗಿಸ್ದೆ ನಾನು, ಬಟ್ ಅದನ್ನು ಎಲ್ಲೂ ತೋರಿಸಿಲ್ಲ ಇನ್ನೂ ಇದುವರೆಗೂ. ಇದನ್ನು ಫಸ್ಟ್ ಮಾಡಬೇಕು ಅಂತ, ಯಾಕಂದರೆ ಇದು ಸ್ವಲ್ಪ ಡ್ರೀಮು. ನನಗೆ ಲವ್ ಸ್ಟೋರಿಗಳಂದರೆ ತುಂಬ ಇಷ್ಟ. ಹಾಗಾಗಿ ಅದ್ರ ಮೇಲೇ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ ತುಂಬ. ಹೌದು ಸರ್, ನನಗೆ ಹಾಡು ಬರೆಯೋದಂದ್ರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ಕಥೆ ಕವನ ಕಾದಂಬರಿ ಬರೆಯೋದು ಅಭ್ಯಾಸ ಇತ್ತು ನನಗೆ ಲೈಫಲ್ಲಿ. ಮ್ಯಾಗ್ಝಿನ್ಗಳಲ್ಲಿ ಆಗ್ತಾಯಿದ್ದೆ ಬರೆದು, ಪತ್ರಿಕೆಗಳಲ್ಲೂ ಕೂಡ ಆಗ್ತಾಯಿದ್ದೆ. ಆಮೇಲೆ ನಮ್ಮ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕಾದ್ರೂ ಕೂಡ ನಾನು ಎಲ್ಲ ಕೂಡ ಬರೆದು ಆಗ್ತಾಯಿದ್ದೆ ಸರ್. ಹಾಗಾಗಿ ನನಗೆ ಶಾರಿ ಬರೋದಾಗಲಿ, ಮ್ಯೂಸಿಕ್ ಸಾಂಗ್ಸ್ಗಳು ಬರೋದಾಗಲಿ ತುಂಬ ಇಷ್ಟ ಸರ್. ಎಲ್ಲದಕ್ಕೂ ಅರ್ಥಬದ್ಧವಾಗಿದೆ ಸರ್. ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಅಂದರೆ ಹೀರೋ ಮೈಂಡ್ ವಾಯ್ಸ್ ಏನು ಬೇಕು ನನಗೆ, ಅಲ್ಲಿ ಜನಗಳಿಗೆ ಬರೋವಂಥ ಆಡಿಯನ್ಸ್ಗೆ
ಅಟ್ರಾಕ್ಟ್ ಆಗಬೇಕು, ಒಂದು ಕನೆಕ್ಟ್ ಆಗಬೇಕು. ಯಾರು ಕೂಡ ಇಲ್ಲಿ ಬೋರ್ ಇದೆ ಅಂತ ಅನ್ನಿಸ್ಬಾರ್ದು. ಹೀರೋ ಮೈಂಡ್ ವಾಯ್ಸು ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅವರು ಗರ್ಲ್ ಫ್ರೆಂಡ್ ಬಗ್ಗೆ ಅಥವಾ ಲವರ್ ಬಗ್ಗೆ ಏನೆಲ್ಲ ಮೈಂಡ್ ವಾಯ್ಸ್ ಬರುತ್ತೆ ಆ ಥರ ಇದೆ. ಹೀರೋಯಿನ್ ಮೈಂಡ್ ವಾಯ್ಸು ಕೂಡ ಇದೆ. ಅವ್ರು ಏನೆಲ್ಲ ಅನ್ಕೊಂಡಿರ್ತಾರೆ ಆ ಟೈಮಲ್ಲಿ ಅನ್ನೋ ಥರನೂ ಇದೆ ಸರ್. ಈಗ ಇನ್ನು ಸದ್ಯದೆಲ್ಲ ನಿಮಗೆ ಶಾರಿಗಳೆಲ್ಲ ನಾನು ಪ್ರತಿಯೊಂದನ್ನು ಗ್ಲಿಮ್ಸ್ ಥರ ಎಲ್ಲ ಬಿಡ್ತಾ ಇರ್ತೀನಿ ಪ್ರಮೋಷನ್ಗೋಸ್ಕರ ಅಂತೇಳಿ ಎಲ್ಲನೂ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರ್ದೇಶಕರೇ, ಆಲ್ ದಿ ವೆರಿ ಬೆಸ್ಟ್. ಚೊಚ್ಚಲ ಸಿನಿಮಾ ಒಳ್ಳೆ ಸರಿ, ಫಾಸ್ಟ್ ಹೋಗು, ಬಸ್ಸಲ್ಲಿ ಹೋಗಿ ಫೋನ್ ಮಾಡಿ. ಓಕೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಏನು ಮಾತಾಡಬೇಕು ಗೊತ್ತಿಲ್ಲ, ಸ್ಟೇಜ್ ಮೇಲೆ ಕರೋರು ಇದ್ದಕ್ಕಿದ್ದಂಗೆ. ಸೊ ಲವ್ ಟು ಲಸ್ಸಿ ಇದರಲ್ಲಿ ನಾನು ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ ಇವ್ರ ಜೊತೆ ವರ್ಕ್ ಮಾಡಿ, ತುಂಬ ಖುಷಿ ಆಯಿತು. ಆಯ್ತಾ? ಸೊ ಟೀಸರ್ ನೋಡಿದೆ, ನೋಡಿ ತುಂಬ ಖುಷಿ ಆಯಿತು. ಹರಿಪ್ರಾಣ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವರ ಡ್ರೀಮ್ ಪ್ರಾಜೆಕ್ಟ್ ಇದು. ಸೊ ಐ ಥಿಂಕ್ ಅವ್ರ ಡ್ರೀಮ್ ಇವತ್ತು ಸಕ್ಸಸ್ ಆಯಿತು ಅಂತ ಅಂದ್ಕೋತೀನಿ. ತುಂಬ ಚೆನ್ನಾಗಿದೆ. ಸೊ ಎಲ್ಲ ನೋಡಿ ಎಲ್ಲ ಹಾರೈಸಬೇಕು ನಮ್ಮ ಸಿನಿಮಾನ. ಥ್ಯಾಂಕ್ ಯು. ಥ್ಯಾಂಕ್ ಯು ತಾರಾ ಅವರೇ. ನೆಕ್ಸ್ಟ್ ಪ್ಲೇಸ್ಮೆಂಟಲ್ಲಿ ಜಾಸ್ತಿ ಮಾತಾಡಿ, ಆಯ್ತಾ? ಜಗನ್ ಅವರೇ, ಏನು ಹೇಳ್ತೀರಿ ತಮ್ಮ ಪಾತ್ರ ಲವ್ ಟು ಲಸ್ಸಿ ಬಗ್ಗೆ? ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಡೈರೆಕ್ಟರ್ ಸರ್ ನರ್ವಸ್ ಆಗಿದ್ದಾರೆ ಅಂದರೆ ನಾವು ಆರ್ಟಿಸ್ಟ್ಗಳು ಇನ್ನೆಷ್ಟು ನರ್ವಸ್ ಆಗಬೇಕು. ಬಟ್ ತುಂಬ ಈ ಸಿನಿಮಾ ನಾನು ಮಾಡಿ ತುಂಬ ಖುಷಿ ಕೊಡ್ತು. ಫಸ್ಟ್ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಹೇಗೆ ಅಂತ ಹೇಳಿದರೆ, ನಮ್ಮ ಹೀರೋ ಆರ್ಯನ್ ಅವ್ರ ಕಡೆಯಿಂದ ಸಿಕ್ಕಿರೋದು. ಬಟ್ ನಾನು ಬೇರೆ ಸಿನಿಮಾದಲ್ಲಿ ಇದ್ದಾಗ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ, ಬಂದು ಮಾಡಿ ಅಂತ ನನಗೆ ಹೇಳಿದರು. ಆ ಕ್ಯಾರೆಕ್ಟರ್ಗೋಸ್ಕರ ಡೈರೆಕ್ಟರ್ ಜೊತೆಲಿ ಜಗಳ ಆಡಿದ್ದಾರೆ. ಇಲ್ಲ, ನಮ್ಮ ಜಗನ್ನೇತ್ರನೇ ಮಾಡಿಸ್ಬೇಕು ಅಂತ. ಡೈರೆಕ್ಟ್ರು ಮತ್ತೆ ಜಸ್ಟ್ ನನಗೆ ಪರಿಚಯ ಇದ್ರು ಮುಂಚೆ ಇದ್ರೂ ಇಲ್ಲ, ಬೇರೆಯವರು ಇತ್ತ. ಆಮೇಲೆ ಆ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ನ ಮಾಡಿದ್ಮೇಲೆ, ಸೂಪರಾಗಿ ಮಾಡ್ತೀಯ ಚಿನ್ನ ನೀನು, ಅವ್ರು ಕರೆಯೋದ ನಿಮ್ಗೆ ಚಿನ್ನ ಅಂತ, ಸೂಪರಾಗಿ ಮಾಡ್ತೀಯ ಚಿನ್ನ ನೀನು, ನೆಕ್ಸ್ಟ್ 2-3 ಸಿನಿಮಾ ಇದೆ, ಫಿಕ್ಸು ನೀನು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದರು. ಅದು ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಸರ್, ಹರಿಪ್ರಾಣ ಸರ್ ಮತ್ತು ಆರೆಂಜ್, ಥ್ಯಾಂಕ್ ಯು. ಮತ್ತು ಇನ್ನೊಂದು, ಈ ಟೀಮಲ್ಲಿ ಹೇಗಿತ್ತು ಅಂದರೆ, ಸರ್ ಹೇಳಿದ್ರು 20-25 ಡೇಸ್ ಶೂಟಿಂಗ್ ಅಂತ. ನಾನು ಅಷ್ಟೊಂದು ದಿನ ಇರಲಿಲ್ಲ, ನಾನು ಸ್ವಲ್ಪ ಇತ್ತು ಕ್ಯಾರೆಕ್ಟರ್. ಬಟ್ ಇದ್ದಿರೋ ದಿನವೂ ಒಂದು ಫ್ಯಾಮಿಲಿಯಲ್ಲಿ ಇದ್ದಂಗಿತ್ತು. ಒಂದೇ ಒಂದು ಮನೆಯಲ್ಲಿ ತುಂಬ ಖುಷಿಯಾಗಿರ್ತೀವಿ. ಶೂಟಿಂಗ್ ಹೋಗುವಾಗ ಆ ಜೋಶಲ್ಲಿ ಹೋಗ್ತಿದ್ವಿ, ಮತ್ತು ಬರುವಾಗಲೂ ಅಷ್ಟೇ. ಮತ್ತು ಈವ್ನಿಂಗ್ ಆಯಿತು ಅಂದರೆ ಅದು ಒಂಥರ ಬೇರೆ ರೀತಿ ಖುಷಿ, ತುಂಬ ಖುಷಿ ಕೊಡುತ್ತೆ. ಪ್ರತಿಯೊಬ್ಬರು ಆ ಶೂಟಿಂಗ್ ಸ್ಟೇಜ್ ಆ ಫೈನಲಲ್ಲಿ ಬಿಟ್ಟು ಬರುವಾಗ ತುಂಬ ನನಗೆ ಒಂಥರ ನರ್ವಸ್ ಆಗ್ಬಿಡ್ತು. ಒಳ್ಳೆ ಟೀಮ್, ಒಳ್ಳೆ ಮನೆಯಿಂದ ಹೊರಗಡೆ ಹೋದಾಗ ಯಾವ ಬೇಜಾರಲ್ಲಿ ಇರ್ತೀವಲ್ವ, ಆ ರೀತಿ ಬೇಜಾರಲ್ಲಿ ಬಂದೆ. ಬಟ್ ಮತ್ತೆ ಅದೇ ಟೀಮ್ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪಾತ್ರ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಸರ್. ನಾನೇ ಮಾಡಬೇಕು ಅನ್ನೋದನ್ನು ನಾನು ಬೇರೆ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡುವಾಗ ಆರ್ಯನ್ ಸರ್ ಅವರು ನನಗೆ ಗ್ರೂಪ್ ಬಿ ಅಂತ ಇದರಲ್ಲಿ ಪರಿಚಯ ಆಗಿದ್ರು. ಪರಿಚಯ ಆದಾಗ ನಾನು ಮತ್ತೆ ಅವ್ರ ಜೊತೆ ಇನ್ನೊಂದು ಸಿನಿಮಾ ಕೂಡ ಮಾಡಿದ್ದೆ. ಅದರಲ್ಲಿ ಕ್ಯಾರೆಕ್ಟರ್ ನಾನು ಮಾಡೋದು ನೋಡ್ಬಿಟ್ಟು, ನೀವು ಚೆನ್ನಾಗಿ ಮಾಡ್ತೀರಾ, ಸೊ ಬಟ್ ಈ ಸಿನಿಮಾ ಇದೆ, ನೀವು ಮಾಡಿ, ಒಳ್ಳೆ ಸೂಟಬಲ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರು ಕರೆದಿತ್ತು ನನಗೆ. ಏನು ಸರ್, ಸಂಜೆ ಭೇಟಿ ಆಗೋದ್ರೆ ಆ ರೀತಿ ಭೇಟಿ ಅಲ್ಲ ಸರ್. ನಾವೆಲ್ಲ ಹೇಗಿತ್ತು ಅಂದರೆ, ಆ ಟೈಮಲ್ಲಿ IPL ಅನ್ಸುತ್ತೆ, IPLಗೋಸ್ಕರ ನಾವು ಕ್ರೇಜಲ್ಲಿ ಆ ಜೋಶಲ್ಲಿ ಇದ್ದೀವಿ ಸರ್. ಬೇರೆ ಯಾವುದೇ ಜೋಶ್ ಅಲ್ಲ ಸರ್, ಬೇರೆ ತರ ಏನಿಲ್ವಾ ಅಂತ ಕೇಳ್ತೀನಿ. ಬೇರೆ ತರ ಇಲ್ಲ ಸರ್, ಒಳ್ಳೆ ಹುಡುಗರು ಸರ್, ನಾವು ಬೆಳಿಬೇಕು ಸರ್. ಥ್ಯಾಂಕ್ ಯು ಜಗನ್, ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಿಮ್ಮ ಬ್ಯಾನರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜೀವಿತಾ ಮೇಡಮ್. ಓಕೆ, ವೈಷ್ಣವಿ, ಲವ್ ಟು ಲಸ್ಸಿ ಬಗ್ಗೆ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಲವ್ ಟು ಲಸ್ಸಿಯಲ್ಲಿ ನಾನು ಹೀರೋ ತಂಗಿ ಪಾತ್ರ ಮಾಡಿದ್ದೆ. ನನಗೆ ತುಂಬ ಖುಷಿ ಆಯಿತು. ಸರ್ ಹೇಳಿದಾಗೆ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ವಿ. ನನಗೆ ತುಂಬ ಎಲ್ಲರೂ ಕೂಡ ನನ್ನನ್ನು ಒಂದು ಚಿಕ್ಕ ಮಗು ಹಾಗೆಲ್ಲ ಟ್ರೀಟ್ ಮಾಡ್ತಿದ್ರು. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಂದು ಮತ್ತು ಆರ್ಯನ್ ಸರ್ ಇದು ಬಾಂಡಿಂಗ್ ಒಳ್ಳೆಯದಿತ್ತು ಲವ್ ಟು ಲಸ್ಸಿಯಲ್ಲಿ. ನನಗೆ ತುಂಬ ಖುಷಿಯಾಗಿತ್ತು. ಆ್ಯಂಡ್ ನನಗೆ ಏನು ಮಾತಾಡಬೇಕಂತ ಆಗ್ತಿಲ್ಲ. ಡೈರೆಕ್ಟರ್ ಹೇಳ್ಕೊಡ್ತಾರೆ, ನೆಕ್ಸ್ಟ್ ಪ್ರೆಸ್ ಮೀಟಿಂಗ್ ಮಾತಾಡಿ, ಓಕೆನಾ? ಆ್ಯಂಡ್ ಹರಿಪ್ರಾಣ ಸರ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೈಷ್ಣವಿ, ಥ್ಯಾಂಕ್ ಯು ತಾರಾ ಅವರೇ, ಧನ್ಯವಾದಗಳು ಜಗನ್ ಅವರೇ, ಮೂವರಿಗೂ ಕೂಡ ಅಭಿನಂದನೆಗಳು. ಆಲ್ ದಿ ವೆರಿ ಬೆಸ್ಟ್ ಟು ಯು. ನಮ್ಮ ಚಿತ್ರದ DOP ನರೇಂದ್ರ ಬಿಂದು ಅವರಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು. ಚಿತ್ರದ ಎಡಿಟರ್ MA ಅರ್ಜುನ್ ಧೋನಿ ಅವರಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು. ಎಡಿಟರ್ ಸರ್, ಎಡಿಟರ್, ಓಕೆ ಸರ್, ಅವ್ರು ಬಂದ್ಬಿಡಿ.
ಓಕೆ, ಎಂ.ಎ. ಅರ್ಜುನ್ ಧೋನಿ ಅವರು ಚಿತ್ರದ ಸಂಕಲನಕಾರರು, ಎಡಿಟರ್ ಸರ್, ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂ.ಎ. ಅರ್ಜುನ್ ಧೋನಿ ಅಂತ, ಫಿಲ್ಮ್ ಎಡಿಟರ್. ಸೊ ನಾನು ಸುಮಾರು ಒಂದು 8 ಪಿಕ್ಚರ್ ಮಾಡಿದ್ದೀನಿ. ಈ ಪಿಕ್ಚರು ಒಂದು 3ನೇ ಪಿಕ್ಚರು. ಸೊ ನಮ್ಮ ಎಡಿಟರ್ ಅಂತೂ ನಮ್ಮ ಡೈರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಸಿದ್ದಾರೆ. ಒಂಚೂರು ನಮಗೆ ಗ್ಯಾಪೇ ಕೊಟ್ಟಿಲ್ಲ. ಆ ರೇಂಜಿಗೆ 1 o'clock 2 o'clock ರಾತ್ರಿ ಅಷ್ಟೊತ್ತವರೆಗೂ ನಾವು ಮಾಡ್ತಾನೇ ಇದ್ವಿ. ಸೊ ಅಷ್ಟೊಂದು ಇಂಟ್ರೆಸ್ಟ್ ನಮ್ಮ ಡೈರೆಕ್ಟ್ರಿಗೆ. ಆಮೇಲೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಲವ್ ಸಬ್ಜೆಕ್ಟು ಯೂನಿಕ್ ಆಗಿದೆ. ಎಲ್ಲ ಹುಡುಗಿರಿಗೂ ಅದು ಕನೆಕ್ಟ್ ಆಗುವಂಥ ಸಬ್ಜೆಕ್ಟ್ ಇದು. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಈ ಮೂಲಕ ಎಲ್ಲ ಹುಡುಗಿರು ಆಮೇಲೆ ಜೆನ್ಸಿ ಅಂತ ಏನಂತಾರೆ ಅವರೆಲ್ಲರೂ ನಮ್ಮ ಸಿನಿಮಾನ ದಯವಿಟ್ಟು ನೋಡಿ, ಹಾಗೆ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಅರ್ಜುನ್ ಸರ್, ಧನ್ಯವಾದಗಳು. ಕಿಶೋರ್ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆಲ್ಲ ಫಸ್ಟ್ ನಮಸ್ಕಾರ. ನಂದು ಎಲ್ಲ ಗೆಸ್ಟ್ಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತ, DA ಕಲರಿಸ್ಟ್ ಸಿಟಿ ಸ್ಟುಡಿಯೋ ಓನರು. ಫಸ್ಟ್ ನನ್ನ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸ್ಟುಡಿಯೋದಲ್ಲಿ ಇಷ್ಟು ಸಪೋರ್ಟ್ ಮಾಡಿ ಇಷ್ಟು ಕ್ವಾಲಿಟಿ ಬರೋದಕ್ಕೂ ಟ್ರೈ ಮಾಡಿದ ಎಲ್ಲ ಟೆಕ್ನಿಷಿಯನ್ಸ್ಗೆ, ಸಾಯಿ, ರಾಜೇಶ್, ಅನಿಲ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಸಿನಿಮಾ ನಾನು ಆಲ್ರೆಡಿ ಡೈರೆಕ್ಟರ್ ಹೊಸಬ್ರು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸಿನಿಮಾ ಯಾರ್ಯಾರು ಹೊಸಬ್ರು ನನ್ನ ಸ್ಟುಡಿಯೋಗೆ ಬರ್ತಾರೋ ಅವ್ರ ಸಿನಿಮಾ ನಾನು ಖಂಡಿತ ಫಸ್ಟ್ ಖಂಡಿತ ಎಡಿಟಿಂಗ್ ಆಗಿದ ತಕ್ಷಣ ಚೆಕ್ ಮಾಡ್ತೀನಿ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಏನು ಹೊಸ ಸ್ಟೋರಿ ಆ ಥರ ಏನು ಫೀಲ್ ಮಾಡ್ಕೊಬೇಡ, ರೆಗ್ಯುಲರ್ ಸ್ಟೋರಿ. ಬಟ್ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹರಿಪ್ರಾಣ್ ಅವರು. ತುಂಬ ಚೆನ್ನಾಗಿ ಬಂತು ಸಿನಿಮಾ. ಎಲ್ಲರೂ ಖಂಡಿತ ಫಾದರ್ ಆ್ಯಂಡ್ ಸನ್ ಖಂಡಿತ ನೋಡಬೇಕಾಗಿತ್ತು. ಫಾದರ್ ಆ್ಯಂಡ್ ಡಾಟರ್ ನೋಡಬೇಕಾಗಿತ್ತು. ಯಾಕೆಂದರೆ ಒಳ್ಳೆ ಸೀನ್ಸ್ ಇದೆ. ಡಾಟರ್ ಆ್ಯಂಡ್ ಫಾದರ್, ರಮೇಶ್ ಸರ್ ನನಗೆ ತುಂಬ ಫ್ರೆಂಡ್, ರಮೇಶ್ ರಾಯ್ ಅಂತ. ಅವರು ತುಳು ಸಿನಿಮಾದಲ್ಲಿ ದೊಡ್ಡ ಆರ್ಟಿಸ್ಟು. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಅವ್ರಿಗೆ ಮತ್ತು ಹೀರೋಯಿನ್ಗೆ ಒಳ್ಳೆ ಡೈಲಾಗ್ಸ್ ಆಗಲಿ, ಸೀನ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಇದು ಫ್ಯಾಮ್ಲಿ ಎಲ್ಲ ಖಂಡಿತ ನೋಡಬೇಕಾಗಿತ್ತು. ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಓನ್ಲಿ ಯೂತೇ ನೋಡೋದಕ್ಕೆ ಏನಿಲ್ಲ, ಟೋಟಲಿ ಇಡೀ ಫ್ಯಾಮಿಲಿ ನೋಡ್ಬೋದು. ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದರು ಹರಿಪ್ರಾಣ್ ಅವರು. ಅವರು ಜನರಲ್ಲ ನಾರ್ಮಲ್ ಡೈರೆಕ್ಟರ್ ಥರ ಬಂದಿದ್ದರು. ಬಟ್ ಇವಾಗ ತುಂಬ ನನಗೂ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ರು. ಕ್ಲೋಸ್ ಫ್ರೆಂಡ್ಗಿಂತ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ರು ಈ ಸಿನಿಮಾಕ್ಕಿಂತ. ತುಂಬ ಚೆನ್ನಾಗಿ ಮಾಡಿದರು. ಬಟ್ ನಾನೇ ಅವ್ರಿಗೆ ತುಂಬ ಟಾರ್ಚರ್ ಮಾಡಿದ್ವಿ. ಬಟ್ ಎಲ್ಲ ರೆಡಿ ಆಗೋಗಿದೆ ಸಿನಿಮಾ. DA ಮತ್ತು DTS ನಡೀತಾ ಇದೆ. ಆಲ್ ದಿ ಬೆಸ್ಟ್ ಟು ಹರಿಪ್ರಾಣ ಸರ್ ಮತ್ತು ಆರ್ಯನ್ಗೆ ಆಲ್ ದಿ ಬೆಸ್ಟ್ ಮೇಡಮ್. ನಿಮಗೂ ಆಲ್ ದಿ ಬೆಸ್ಟ್ ಮೇಡಮ್. ಎಲ್ಲ ಆರ್ಟಿಸ್ಟಿಗೆ ನಾನು ಆಲ್ ದಿ ಬೆಸ್ಟ್ ಹೇಳೋದಕ್ಕೂ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಕಿಶೋರ್ ಸರ್, ಥ್ಯಾಂಕ್ ಯು ಅರ್ಜುನ್ ಸರ್, ಧನ್ಯವಾದಗಳು ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಲವ್ ಟು ಲಸ್ಸಿ, ದಿಸ್ ಇಸ್ ಮೈ ಸೆಕೆಂಡ್ ಫಿಲಮ್. ಫಸ್ಟ್ ಫಿಲಮ್ ಜಸ್ಟ್ 1 month ಬಿಫೋರ್ ರಿಲೀಸ್ ಆಯಿತು, ಲೂಡೋ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ ಫಾರ್ ದ ಡೆಬ್ಯೂ ಫಿಲಮ್. ಬಿಕಾಸ್ ಅದಾಗಿ 1 monthಗೆ ಮತ್ತೆ ಇನ್ನೊಂದು ಸಿನಿಮಾ ಅಂದಿದ್ದು ತುಂಬ ಖುಷಿಯಾಗಿದೆ. ಆ್ಯಂಡ್ ಇವತ್ತು ಟೀಸರ್ ಲಾಂಚ್ ಆ್ಯಂಡ್ ಆಡಿಯೋ ಲಾಂಚ್ ತುಂಬ ಚೆನ್ನಾಗಿ ಬಂತು. ಯಾಕಂದರೆ ಶೂಟಿಂಗ್ ಮಾಡಿದಾಗ ಆಲ್ರೆಡಿ ಚೆನ್ನಾಗಿತ್ತು ಸಿನಿಮಾ ಸ್ಟೋರಿ ಎಲ್ಲನೂ. ಇನ್ನು ಇವಾಗ ನೋಡುವಾಗ ಇನ್ನೂ ಅದ್ಭುತವಾಗಿ ಕಾಣ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹರಿಪ್ರಾಣ ಸರ್. ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಆ್ಯಸ್ ಅ ಆ್ಯಕ್ಟ್ರೆಸ್. ಐ ಫೀಲ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಇನ್ನು ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ರೈಟಿಂಗ್ಸ್, ಡೈರೆಕ್ಟರ್ ಸರ್ ರೈಟಿಂಗ್ ಬಂದು ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಬಟ್ ಏನಂದರೆ ಆನ್ ಸ್ಪಾಟಲ್ಲಿ ಕೊಟ್ಟರು. ಅದು 1 ಡೈಲಾಗ್ 2 ಡೈಲಾಗ್ ಅಲ್ಲ, 2-3 pages ಒಟ್ಟಿಗೆ ಕೊಟ್ಟಿದ್ರು. ದ್ಯಾಟ್ ವಾಸ್ ದ ಓನ್ಲಿ ಥಿಂಗ್. ಬಟ್ ವೆರಿ ಬ್ಯೂಟಿಫುಲ್ ರೈಟಿಂಗ್ ಸರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೈ ಕೋ ಸ್ಟಾರ್ ಆರ್ಯನ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು. ದಿಸ್ ಇಸ್ ಆರ್ ಸೆಕೆಂಡ್ ಫಿಲಮ್. ಬಿಕಾಸ್ ಈವನ್ ಲೂಡೋದಲ್ಲೂ ಅವರೇ ನನ್ನ ಪೇರ್ ಆಗಿದ್ದರು. ಸೊ ಇಟ್ ವಾಸ್ ರಿಯಲಿ ಗುಡ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಈವನ್ ಸಾಂಗ್, ವೆನ್ ಇಟ್ ಕಮ್ಸ್ ಟು ಸಾಂಗ್, ಇನ್ನೂ ಮನಸ್ಸು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪರ್ಸ್ನಲ್ ಫೇವ್ರೇಟ್ ಅಂದರೆ ನನಗೆ ಪ್ಯಾಥೋ ಸಾಂಗ್ ಅಷ್ಟೇ. ಯಾಕಂದರೆ ಅದು ತುಂಬ ಚೆನ್ನಾಗಿ, ತುಂಬ ಎಮೋಷ್ನಲ್ ಆಗಿದೆ ಆ ಸಾಂಗು. ಸೊ ಐ ರಿಯಲಿ ಲವ್ ದಟ್ ಸಾಂಗ್ ಪರ್ಟಿಕ್ಯುಲರ್ಲಿ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಯಾಕಂದರೆ ಸರ್ ಹೇಳ್ದಂಗೆ ತುಂಬ ಸಿನಿಮಾಗಳು, ಹೊಸ ಸಿನಿಮಾಗಳೇ ಬರ್ತಾ ಇದೆ. ಬಟ್ ಅದು ಹೊಸ ಸಿನಿಮಾಗೆ ನಿಲ್ಲಬಾರ್ದು ಅಷ್ಟೇ. ಮತ್ತು ಪ್ರತಿಯೊಂದು ಆ್ಯಕ್ಟ್ರಸ್ ಆಗಲಿ, ಆ್ಯಕ್ಟರ್ಸ್ ಆಗಲಿ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಿನಿಮಾಗಳು ಸಿಗಬೇಕು, ದೊಡ್ಡ ಪ್ರೊಡಕ್ಷನ್ಗಳು ಸಿಗಬೇಕು ಅಂತ ಹಾರೈಸ್ತೀನಿ. ಬಿಕಾಸ್ ಎವ್ರಿ ನ್ಯೂ ಫಿಲಮ್ ಸ್ಟೇಸ್ ಆಸ್ ಅ ನ್ಯೂ ಫಿಲಮ್, ನೋಬಡಿ ಈಸ್ ಗೋಯಿಂಗ್ ಹೈಯರ್. ದಟ್ಸ್ ದ ಓನ್ಲಿ ರೀಸನ್. ಐ ವಾಂಟ್ ಎವ್ರಿ ಒನ್ ಟು ಗೆಟ್ ದ್ಯಾಟ್.
ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಥ್ಯಾಂಕ್ ಯು. ಏನು ಸರ್? ಹೆಚ್ಚು ಅಳುವುದಂತ ಇಲ್ಲ, ಪ್ರತಿಯೊಂದು ಲವ್ ಸ್ಟೋರಿನಲ್ಲೂ ಏನೇನಿದೆಯೋ ಅದೆಲ್ಲ ಇರುತ್ತೆ. ಬಟ್ ಅದರ್ ದನ್ ಲವ್, ಇಲ್ಲಿ ಎಲ್ಲ ಸಂಬಂಧಕ್ಕೂ ಇರೋ ರಿಲೇಶನ್ಶಿಪ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾಟ್ ಓನ್ಲಿ ಲವ್ ಸ್ಟೋರಿ, ಇವಾಗ ಸರ್ ಹೇಳ್ದಂಗೆ ಫಾದರ್ ಆ್ಯಂಡ್ ಸನ್, ಫಾದರ್ ಆ್ಯಂಡ್ ಡಾಟರ್, ಈ ಥರ ಪ್ರತಿಯೊಂದು ಸಂಬಂಧನೂ ನೀಟಾಗಿ ತೋರಿಸಿದ್ದಾರೆ. ಅದರ್ ದನ್ ಲವ್ ಎಲ್ಲನೂ ಇರುತ್ತೆ ಈ ಸಿನಿಮಾದಲ್ಲಿ. ನಾಟ್ ಓನ್ಲಿ ಜಸ್ಟ್ ಒಂದು ನಾರ್ಮಲ್ ಲವ್ ಸಿನಿಮಾ ಅನ್ನೋದಕ್ಕಿಂತ ಇದರಲ್ಲಿ ಸಂಬಂಧಕ್ಕೆ ಬೆಲೆ, ಅದು ಹೆಂಗಿರುತ್ತೆ, ಅದು ಯಾವ ಥರ ಒಂದು ಎಮೋಷನ್ ಫೀಲ್ ಎಲ್ಲನೂ ತೋರಿಸಿದ್ದಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಫೀಮೇಲ್ ಕ್ಯಾರೆಕ್ಟರ್ಸ್, ಸೊ ಪ್ರತಿಯೊಂದು ಫೀಮೇಲ್ಸು ನೋಡಬೇಕು. ಯಾಕಂದರೆ ಫೀಮೇಲ್ಸ್ಗಿರೋ ಎಮೋಷನ್ಸು ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲಿ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಫಿಲಮಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು. ಥ್ಯಾಂಕ್ ಯು ಜೀವಿತಾ ಪ್ರಭಾಕರ್, ಆಲ್ ದ ವೆರಿ ಬೆಸ್ಟ್ ಟು ಯು. ಒಳ್ಳೆಯದಾಗಲಿ ತಮಗೆ ಲವ್ ಟು ಲಸ್ಸಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿತ್ರದ ನಿರ್ಮಾಪಕರು ಇದ್ದು ನಾಯಕ ನಟನಾಗಿ ಅಭಿನಯಿಸಿರೋದು ಲವ್ ಟು ಲಸ್ಸಿ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಕೆಲಸದ ಒತ್ತಡದ ನಡುವೆ ಕೂಡ ಸಪ್ತಗಿರಿ ಸರ್ ಹಾಗೆ ಹೊರಟಶ್ರೀ ಸರ್ ಕೂಡ ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಇದೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಶಿವಣ್ಣ ಹಾಗೆ ರಾಜ್ಬಿ ಶೆಟ್ಟಿ ಅವರು ನಮಗೆ ಲಾಸ್ಟ್ ಟೈಮ್ ಬೈಟ್ ಕೊಟ್ಟು, ಹಾಗೆ ಶಿವಣ್ಣ ಅವರು ನಮಗೆ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ರು. ಸೊ ಅದನ್ನು ಕೂಡ ನಾನು ಇಲ್ಲಿ ನೆನಪಿಸ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಹಾಗೆ ನಮ್ಮ ಪ್ರೀತಿ ಕರೆಯೋಲೆಗೆ ಬಂದಿರುವಂತಹ ನನ್ನ ಮಾಧ್ಯಮ ಕುಟುಂಬ ಅಂತಲೇ ಹೇಳ್ತೀನಿ. ಯಾಕಂದರೆ ನನ್ನ ಪ್ರತಿ ಪ್ರೆಸ್ ಮೀಟಲ್ಲೂ ನಾನು ಇದನ್ನೇ ಹೇಳ್ತೇನೆ. ಯಾಕಂದರೆ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಾನು ಒಬ್ಬ ಫಿಲಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಥರನೇ ಹಿಂದ್ಗಡೆ ಕೂತ್ಕೊಂಡು ಎಲ್ಲ ಸಿನಿಮಾದ ಕವರೇಜ್ ಮಾಡ್ತಾ ಇದ್ದೆ. ಸೊ ನಿಮ್ಮನ್ನ ನೋಡಿದಾಗ ಪ್ರತಿ ಸಲ ಹೇಳೋ ಥರನೇ ನಮ್ಮ ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದಿರೋ ಅಷ್ಟು ಖುಷಿ ಇದೆ. ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದಿರೋದು. ಅದು ನನ್ನ ಸಿನಿಮಾ ಇವತ್ತು ಆಡಿಯೋದ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿರೋದು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಸರ್ ಫಸ್ಟ್ ಈ ಸ್ಟೋರಿ ಹೇಳಿದಾಗ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ನನ್ನ ಮೊದಲನೇ ಸಿನಿಮಾ ವೇಷಧಾರಿ ಅಂತ, ಆ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಚಿತ್ರ ಆಗಿತ್ತು. ಅದರಲ್ಲಿ ನಾಯಕನಾಗಿ ಅಭಿನಯಿಸಿದ್ದೆ. ಬಟ್ ಲವ್ ಟು ಲಸ್ಸಿ ಸಿನಿಮಾ ಏನಿದೆ, ಇದು ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ. ಸೊ ತುಂಬ ಖುಷಿ ಆಯಿತು ನನಗೆ. ಒಂದು ಈ ಥರದೊಂದು ಸಬ್ಜೆಕ್ಟ್ ನನಗೆ ಸಿಗ್ತಾ ಇದೆ. ಒಬ್ಬರು ಜೀವನದಲ್ಲಿ ನಡೆದಿರುವಂಥ ಘಟನೆಗೆ ನಾನು ಜೀವ ತುಂಬ್ತಾ ಇದ್ದೀನಿ, ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬಲ್ಲೆ ಅನ್ನೋಂಥ ಒಂದು ಭಯ ಇತ್ತು. ಸೊ ನಾನು ಸಿನಿಮಾದ ಫಸ್ಟಿಂದನೂ ಡೈರೆಕ್ಟರ್ ಸರ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಶ್ವವೇಗ ಅನ್ನೋ ನ್ಯೂಸ್ ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಸೊ ಆಫೀಸ್ ಹತ್ರ ಬರ್ತಾ ಇದ್ರು, ದಿನ ಸರ್ ಬರ್ತಾ ಇದ್ರು. ನಾನು ಲಂಚ್ ಬ್ರೇಕಲ್ಲಿ ನಾನು ಊಟನೇ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಸರ್ ಹತ್ರ ಸ್ಟೋರಿ ಕೇಳೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಲೊಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋದು, ಮ್ಯೂಸಿಕ್ ಬಗ್ಗೆ ಇದೇ ನಡೀತಾ ಇತ್ತು. ಊಟನೇ ಮಾಡಿಲ್ಲ ಒಂದು ಆಲ್ಮೋಸ್ಟ್ 1 ಮಂತ್ ಅಲ್ವ ಸರ್. ಅದಾದಮೇಲೆ ನೆಕ್ಸ್ಟ್ ಸ್ಟೋರಿ ಆಯಿತು. ತುಂಬ ಚೆನ್ನಾಗಿದೆ ಸ್ಟೋರಿ. ಪ್ರೊಡ್ಯೂಸರ್ ಬೇಕಲ್ಲ, ಹೊಸೊಬ್ರು ಅಂದಾಗ ಪ್ರೊಡ್ಯೂಸರ್ ಯಾರು ಮುಂದೆ ಬರಲ್ಲ. ಸೊ ಆದರೆ ನಮ್ಮ ಭಾರತಿ ಮ್ಯಾಮ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು, ಈ ಕತೆ ಮೇಲೆ ನಂಬಿಕೆ ಇಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಜೀವಿತಾ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಲೂಡೋ ಅನ್ನೋ ಸಿನಿಮಾದಲ್ಲೂ ಅವಳೇ ಹೀರೋಯಿನ್ ಆಗಿದ್ದು. ಸೊ ಅವಳೇ ಹೇಳಿದಾಗೆ ಡೈರೆಕ್ಟ್ರು ಪೇಜ್ ಗಟ್ಟಲೆ ಡೈಲಾಗ್ ಕೊಟ್ಟು ಕೂಡ ನನಗೆ ಅದೆಲ್ಲೂ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ನಾವಿಬ್ಬರು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ ಅನ್ಕೋತೀನಿ. ಡೈರೆಕ್ಟ್ ಸರ್ ಹ್ಯಾಪಿಯಾಗಿದ್ದರು ಅಂದ್ಕೊಂಡಿದ್ದೀನಿ. ಇನ್ನು ವಿನು ಮನಸ್ಸು ಸರ್ ಬ್ಯೂಟಿಫುಲ್ ಆಗಿ ಸಾಂಗ್ ಕೊಟ್ಟಿದ್ರ. ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಸರ್ ಇನ್ನೂ ಸರ್ಚಿಂಗಲ್ಲಿದ್ದರು. ಆ ಸಂದರ್ಭದಲ್ಲಿ ಯಾರು ಮಾಡೋಣ, ಯಾರ ಹತ್ರ ಮಾಡ್ಸೋಣ ಅಂತ. ನನಗೆ ಕೆಲವು ವರ್ಷಗಳ ಹಿಂದೆ ನನಗೆ ಗೊತ್ತಿದ್ದಾಗೆ 2017-18 ಇರ್ಬೋದು. ಆ ಸಂದರ್ಭದಲ್ಲಿ ನಾನೊಂದು ಅದಿತಿ ಅನ್ನೋ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸ್ತಾ ಇದ್ದೆ. ಹರ್ಷಿಕಾ ಪುಣಚ ಮೇಡಮ್ ಅವರಕ್ಕೆ ಹೀರೋಯಿನ್ ಆಗಿದ್ದರು. ಆ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ವಿನು ಮನಸ್ಸು ಸರ್ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ರು. ಬ್ಯೂಟಿಫುಲ್ ಆಲ್ಬಮ್ ಮಾಡಿಕೊಟ್ಟಿದ್ದು. ಒಂದೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಸಾರ್ಗೆ ಹೇಳಿದೆ, ಸರ್ ನೋಡಿ ಸರ್ ಈ ಥರ ಇದೆ, ಹೇಗೋ ನಮ್ಮದು ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಪಕ್ಕಾ ಸ್ವೀಟ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಸೊ ಸರ್ ಆ ಆಲ್ಬಮ್ನೆಲ್ಲ ನೋಡಿದ್ಮೇಲೆ ಅವ್ರಿಗೂ ಇಷ್ಟ ಆಯಿತು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಮತ್ತೆ ಖುಷಿ ಆಯಿತು ಸರ್. ಮತ್ತು ಕಲರಿಸ್ಟ್ ಆಗ್ಬೋದು, ಮತ್ತು ನಮಗೆ ಸಿನಿಮಾಗೆ ಪ್ರಮೋಷನ್ ಮಾಡ್ತಿರೋರಾಗಿರ್ಬೋದು, DOP ಸರ್ ಆಗಿರ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಹಿಂದ್ಗಡೆಯಿಂದ ಏನು ವರ್ಕ್ ಮಾಡಿದ್ದೀರೋ, ನಮಗೇನು ಕಲರ್ ಬಣ್ಣ ಹಚ್ಚಿರೋಂಥ ಶಂಕರ್ ಸರ್ ಆಗಿರ್ಬೋದು, ಎಲ್ಲರೂ ನೀವೆಷ್ಟು ವರ್ಕ್ ಮಾಡಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ವಿರಾಟ್ ಅನ್ನೋಂಥ ಕ್ಯಾರೆಕ್ಟ್ರು. ಈ ಕ್ಯಾರೆಕ್ಟರ್ ಹೇಗೆಂದರೆ, ಎಲ್ಲರೂ ಎಜುಕೇಟೆಡ್ ಆಗಿರ್ತಾರೆ, ಫಾರಿನ್ಗೆ ಹೋಗ್ತಾರೆ, ಎಲ್ಲೋ ಬೇರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಈ ಕ್ಯಾರೆಕ್ಟ್ರಲ್ಲಿರೋ ಹುಡುಗ ಒಂದೆಷ್ಟೇ ಓದಿದ್ರು ಕೂಡ ಅವನೊಂದು ಹಳ್ಳಿಯ ಜೀವನವನ್ನು ಇಷ್ಟಪಡ್ತಿದ್ದ. ಒಂದು ಕೃಷಿ ಮಾಡಬೇಕು, ಯಾಕೆ ಬೇರೆ ಕಡೆ ಹೋಗಬೇಕು, ನಮ್ಮ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಆಗಿರುವಂಥ ರೈತ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡಿರ್ತಾನೆ. ಸೊ ಅದು ನನಗೆ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸರ್ ಈ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಥರ ಒಂದು ನಡೆದಿದೆಯಾ ಸ್ಟೋರಿ ಅಂತ. ಸೊ ನಾನು ಖುಷಿಯಿಂದ ಈ ಸಿನಿಮಾ ಮಾಡೋಕ್ಕೆ ಹೋಗ್ತಾಯಿದ್ದೀನಿ.
ನನ್ನ ಸಿನಿಮಾ ಕೆರಿಯರಲ್ಲಿ ನನಗೆ ಪ್ರತಿಯೊಂದು ಸಿನಿಮಾ ಮಾಡುವಾಗಲೂ ನಾವು ನಮಗೊಂದು ಇದೊಂದು ಒಳ್ಳೆ ಮೈಲಿಗಲ್ಲಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ 100% ಎಫರ್ಟ್ ಕೊಟ್ಟೆ ಮಾಡಿರ್ತೀವಿ ಸರ್. ಬಟ್ ಕೆಲವು ಸಂದರ್ಭ ಸಿನಿಮಾ ಗೆಲ್ಲುತ್ತೆ, ಕೆಲವೊಂದು ಸಲ ಸಿನಿಮಾಗಳು ರೀಚ್ ಆಗಲ್ಲ. ಅದು ಪ್ರೇಕ್ಷಕ ಅವರ ಮೇಲೆ ಇರುತ್ತೆ. ಹೌದು ಸರ್, ಒಬ್ಬ ಆ್ಯಕ್ಟರ್ ಆಗಿ ನನಗೆ ತುಂಬ ಚಾಲೆಂಜಿಂಗ್ ಇತ್ತು. ನಾನು ಫಸ್ಟ್ ಹೇಳಿದಾಗೆ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಸರ್ ಆ ಕ್ಯಾರೆಕ್ಟರ್ ಅವ್ರು ಹೇಗಿದ್ದಾರೆ, ಅವ್ರನ್ನ ನಾನು ನೋಡಬೇಕು, ಮಾತಾಡಬೇಕು. ಸೊ ಅವರು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದರ ಬಗ್ಗೆ ಎಲ್ಲ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ. ಹಾಗೆ ಕ್ಯಾರೆಕ್ಟರ್ ಒಳಗಡೆ ಹೋಗೋಕ್ಕೆ ತುಂಬ ಟೈಮ್ ತಗೊಂಡಿದ್ವಿ ನಾವು. ಅದ್ರ ಆಲ್ಮೋಸ್ಟ್ ನಾನು ಲೊಕೇಶನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸಂದರ್ಭದಲ್ಲೂ ನಾನು ಸರ್ ಜೊತೆ ಇದ್ದಿದ್ದರಿಂದ ಸೊ ಸರ್ ಮೈಂಡಲ್ಲಿ ಏನಿದೆ ಅನ್ನೋದನ್ನ ನಾನು ಬೇಗ ತಿಳ್ಕೊಂಡೆ ಅಂತ ಅನಿಸುತ್ತೆ ಸರ್. ಸೊ ಆ್ಯಕ್ಟರ್ ಆಗಿ ನಾನು ಸರ್ ಹೇಳಿದಾಗೆ ನಾನು ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಹೌದು ಸರ್, ಡಬ್ಬಿಂಗ್ ಮಾಡಿದ್ದೀನಿ. ಥ್ಯಾಂಕ್ ಯು ಆರ್ಯನ್ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ಅಂಡ್ ನಮ್ಮ ಚಿತ್ರ ಆಗಸ್ಟ್ ನಲ್ಲಿ ಬರುತ್ತೆ ಅಂತ ಈಗಾಗಲೇ ನಿರ್ದೇಶಕರು ತಿಳಿಸಿದ್ದಾರೆ. ನಮ್ಮ ಚಿತ್ರದ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಪೂರ್ತಿ. ಅದ್ರ ಜೊತೆಗೆ ನಮ್ಮ ಈ ಸಿನಿಮಾದ ಶಾರಿಗಳೆಲ್ಲ ಬರ್ತಾ ಹೋಗುತ್ತೆ A2 ಮ್ಯೂಸಿಕಲ್ಲಿ. ದಯವಿಟ್ಟು ನೋಡಿ. ನನಗೆ ಭಾರತಿ ಅಮ್ಮಗೆ ನಾನು ತುಂಬ ಚೆನ್ನಾಗಿ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಂದಕ್ಕೂ ಅವರೇ ನನಗೆಲ್ಲನೂ ಸಪೋರ್ಟ್ ಮಾಡಿದ್ರು. ಬಟ್ ನಾನು ಕೂಡ ಅವಾಗ ಅವ್ರ ಜೊತೆ ಜಗಳನೂ ಮಾಡ್ತೀವಿ. ಅವೆಲ್ಲ ಇರಲೇಬೇಕು, ಜಗಳ ಮಾಡಲಿಲ್ಲ ಅಂದರೆ ಆಗಲ್ಲ ಲೈಫಲ್ಲಿ ಸರ್. ಸೆಟ್ಗೆ ಅವ್ರು ಬರಲೇ ಇಲ್ಲ, ಒಂದೇ ಒಂದಿನ ಬಂದು ಪೂರಿ ತಿನ್ಕೊಂಡು ಹೋಗ್ಬಿಟ್ರು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಜಗಳ ನಾನು ಫೋನಲ್ಲೇ ಮಾಡ್ಕೊತ ಇದ್ದೆ. ಇಲ್ಲಿ ತುಂಬ ಜಗಳ ನಡೀತೇವೆ. ಇನ್ನು ಗಲಾಟೆ ಏನೇ ಇಲ್ಲ ನಮ್ಮ ಹತ್ರ, ಇನ್ಯಾವ ಆ ಥರ ಗಲಾಟೆ ಏನಿಲ್ಲ ಸರ್. ನೀಟಾಗಿ ಫ್ಯಾಮಿಲಿ ಮ್ಯಾನ್ಗಳ ಥರ ತುಂಬ ಚೆನ್ನಾಗಿದ್ದೀವಿ. ಎಲ್ಲರೂ ನೀಟಾಗಿ ಕೆಲಸ ಮಾಡಿದ್ದಾರೆ. ನನ್ಗೆ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮುಂದಕ್ಕೆ ಬರ್ತಾರೆ. 100% ಇವರಿಬ್ಬರಿಗೆ ಒಂದು ಬ್ರೇಕ್ ಕೊಡುತ್ತೆ ಅಂತ ನಂಬಿಕೆ ನನಗಿದೆ. 100% ನನಗೂ ಒಂದು ಬ್ರೇಕ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಥ್ಯಾಂಕ್ ಯು ಹರಿ. ಆಲ್ರೆಡಿ ಹೇಳಿದ್ದೀನಿ ಅವ್ರಿಗೆ ಕಾಲ್ ಶೀಟ್ ಕೊಡಬೇಕು ಅಂತ. ಯಾಕಂದ್ರೆ ನಾನು ಸಿನಿಮಾ ನೋಡಿದ್ದೀನಿ. ನಮ್ಮ ಟೆಕ್ನಿಷಿಯನ್ CTC ಸ್ಟುಡಿಯೋ ಎಲ್ಲವರು ಸಿನಿಮಾ ಬಗ್ಗೆ ಗೊತ್ತು ಅವ್ರಿಗೆ. ಯಾಕಂದ್ರೆ ನಾನು ಒಂದು ಸಿನಿಮಾ, ಅವ್ರು 101 ಸಿನಿಮಾ ಮಾಡ್ತಾರೆ ಡೈಲಿ. ಎಲ್ಲರೂ ಗೊತ್ತಿರೋದ್ರಿಂದ ಆಲ್ರೆಡಿ ಅವ್ರ ಬಗ್ಗೆ ತುಂಬ ಹೋಗ್ಲಿದ್ದಾರೆ, ಆರ್ಯನ್ ಬಗ್ಗೆ ಹೋಗ್ಲಿದ್ದಾರೆ. ಹಾಗಾಗಿ ಅವರಿಬ್ರು ಮುಂದಕ್ಕೆ ಇನ್ನೊಂದು ಸಿನಿಮಾ ಫ್ಯೂಚರಲ್ಲಿ ಇಬ್ರು ಹಾಕೊಂಡು ಮಾಡೇ ಮಾಡ್ತೀನಿ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಥ್ಯಾಂಕ್ ಯು. ಯಾರ್ಯಾರು ಬಂದಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. ಹಾಗೆ ಎಲ್ಲ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್, ಕಲರಿಸ್ಟ್ ಯಾರೇ ಇದ್ರು, ಆರ್ಟಿಸ್ಟ್ ಎಲ್ಲರೂ ಒಂದು ಗ್ರೂಪ್ ಪಿಕ್ಚರ್ ಬನ್ನಿ ದಯವಿಟ್ಟು. ಗ್ರೂಪ್ ಪಿಕ್ಚರ್